ಹೆಸರು ಅಮೃತ ಅಂತ ಹೇಳಿ KPS ವರ್ತು ಶಾಲೆಯಿಂದ ಬಂದಿದ್ದೀನಿ. ಸೊ ಒಂದು ಈ ಚಟುವಟಿಕೆ ನನ್ನ ತಂಡ ಫುಲ್ಲು ನನಗೆ ಹೆಲ್ಪ್ ಮಾಡಿದ್ದಾರೆ ಮಾಡೋಕ್ಕೆ. ಜೊತೆಗೆ ಏನು ಕಾನ್ಸೆಪ್ಟ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಉದ್ದ ಮತ್ತು ಗಿಡ್ಡನ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಚಟುವಟಿಕೆ ಮೂಲಕ ಅಂತ ಹೇಳಿಕೊಟ್ಟಿದ್ರು. ಸೊ ನಾವು ವೇಸ್ಟೇಜ್ ವಸ್ತು ಏನು ಊಟ ಸಮಯದಲ್ಲಿ ಏನು ಅಲ್ಲಿ ನೋಡಿದ್ವೋ ಅಲ್ಲಿ ಸಿಗುವಂಥ ವಸ್ತುಗಳನ್ನ ತಗೊಂಡ್ಬಂದು ಇಲ್ಲಿ ಮಕ್ಕಳಿಗೆ ಇಲ್ಲಿ ಜೊತೆಗೆ ಪರಿಸರ ನಮ್ಮ ವಾತಾವರಣ ಹೆಂಗೆ ತೋರಿಸ್ಬೋದು ಅಂತಲೂ ಇದೆ. ಜೊತೆಗೆ ಗಿಡ್ಡ ಮತ್ತು ಉದ್ದ ಏನು ಕಾನ್ಸೆಪ್ಟ್ ಅದು ಇದೆ. ಜೊತೆಗೆ ಹಣ್ಣಾದ ಎಲೆಗಳು ಯಾವ ಕಲರ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇದರಲ್ಲಿ ನೋಡಿ ನಾವು ಅಲ್ಲಿ ಸಿಕ್ಕುವಂಥ ಫ್ರೂಟ್ಸ್ ತಗೊಂಬಂದು ಹಾಕಿದೀವಿ. ಗಿಡ ಮರ ಮತ್ತೆ ಹಣ್ಣು ಸಿಗೋದು, ಜೊತೆಗೆ ಕಾಲಗಳಲ್ಲಿ ಎಲೆಗಳು ಉದುರ್ಬೇಕಾದ್ರೆ ಯಾವ ಕಲರ್ಸ್ ಇರುತ್ತೆ, ಚಿಗುರ್ಬೇಕಾದ್ರೆ ಯಾವ ಕಲರ್ ಇರುತ್ತೆ, ಮತ್ತೆ ಬಟರ್ಫ್ಲೈಸ್ ಗಿಡದ ಮೇಲೆ ಕುತ್ಕೊಳ್ಳೋದು, ಈ ಎಲ್ಲ ಒಂದು ಚಟುವಟಿಕೆನ ಒಂದು ಕೆಲವೇ ಕ್ಷಣದಲ್ಲಿ ನಮ್ಮ ಗುಂಪಿನ ಸಹಾಯದಿಂದ ಮಾಡ್ಕೊಟ್ಟಿದ್ದೀವಿ. ಸೊ ಈ ಸಮಯ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾವು KPS ಉತ್ರಳ್ಳಿಯಿಂದ ಸೌತ್ 1 ಸರ್. ಇದು ನಾವು ಮಕ್ಕಳಿಗೆ ಈಗ ಮಾಮೂಲಿ ಕ್ಲಾಸಲ್ಲೂ ಹವಾಮಾನ ತೋರ್ಸೋದಿಕ್ಕೆ ಅಂತ ಬೆಳಿಗ್ಗೆ ಹೊತ್ತಿಗೆ ವೆದರ್ ಚಾರ್ಟ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನ ಈಗ ಇಲ್ಲಿ ಸಿಕ್ಕಿರೋ ವೇಸ್ಟ್ ಮೆಟೀರಿಯಲ್ ಅಲ್ಲಿ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಸಿದ್ಧ ವಸ್ತುವನ್ನಾಗಿ ಮಾಡಿದೀವಿ ಅಲ್ವಾ. ಇದರಲ್ಲಿ ಬೇಸಿಗೆಗಾಲ ಅಂದ್ರೆ ಎಲೆ ಎಲ್ಲ ಒಣಗಿ ಮರ ಒಣಗಿ ಪೂರ್ತಿ ಎಲೆ ಉದುರೋ ಕಾಲ, ಮಳೆಗಾಲ ಅಂದ್ರೆ ಮಳೆ ಬೀಳ್ತಾ ಇರುತ್ತೆ. ನೋಡಿ ಒಂದು ಹುಡುಗಿ ಚಿತ್ರ ಕೂಡ ಬಿಟ್ಟಿದೀವಿ, ಛತ್ರಿ ಹಿಡ್ಕೊಂಡು ನಿಂತಿದ್ದಾಳೆ. ಮತ್ತೆ ಚಳಿಗಾಲ ಮಂಜು ಬೀಳ್ತಾ ಇದೆ, ತುಂಬಾ ಚಳಿಗಾಲ ಇದೆ. ಇಲ್ಲಿ ಮಗು ಒಂದು ಬೆಂಕಿ ಕಾಯ್ಕೊಂಡು ಕೂತಿದೆ. ಇದು ಎಲ್ಲ LKG ಆಲ್ರೆಡಿ ಸ್ಕೂಲ್ಗಳಲ್ಲಿ KPS ಗಳಲ್ಲಿ ಇದೆ. ವೆದರ್ ಚಾರ್ಟ್ ನ ಸಿಂಪಲ್ ಆಗಿ ಮಾಡಿದೀವಿ. KPS ಸತ್ತಿಗುಪ್ಪೆಯಿಂದ ನಾವು ಕೊಟ್ಟದ 5 ನಿಮಿಷದಲ್ಲಿ ವೇಸ್ಟ್ ವಸ್ತುಗಳಿಂದ ಏನು ಮಾಡ್ಬೋದು ಅನ್ನೋದು ಮಾಡಿದ್ವಿ. ಮಕ್ಕಳಿಗೆಲ್ಲ ಮಾಡಿಸುವಾಗ ನಾವು ಅಂಗಡಿಯಿಂದನೇ ದುಡ್ಡು ಕೊಟ್ಟು ತಂದು ಮಾಡಬೇಕು ಅಂತ ಇರುತ್ತೆ. ಬಟ್ ದುಡ್ಡು ಕೊಡ್ದೇ ವೇಸ್ಟಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದು ಮಾಡಿದ್ವಿ. ಗ್ಲಾಸಲ್ಲಿ ಪೆನ್ಸಿಲ್ ಶಾರ್ಪ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ಬೋದು. ಮತ್ತು ಈ ಕಡ್ಡಿಗಳಿಂದ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು ಆ ಥರನೂ ಅರ್ಥ ಮಾಡ್ಕೋಬೋದು. ಮತ್ತು ಇದು ಸರ್ಕಲ್ ಶೇಪ್ ಬರುತ್ತೆ, ಇದನ್ನು ಈಸಿಯಾಗಿ ಖರ್ಚಿಲ್ದೇ ಅಂಗಡಿಯಿಂದ ಏನು ತಂದೇ ತುಂಬ ಚೆನ್ನಾಗಿ ಮಾಡಿದೆ. ಯಾವ ಬ್ಲಾಕ್ ನಿಮ್ಮದು, ಯಾವ ವಲಯ? KPS ಸೌತ್ 2. ನಾವು ಒಣಗಿರೋ ಎಲೆ ತಗೊಂಡು ನಾವು ಮೊಲ ಮಾಡಿದ್ದೀವಿ. ಸೊ ಬಣ್ಣದ ಪರಿಚಯ ಆಗುತ್ತೆ ಮಕ್ಕಳಿಗೆ. ಎಲೆಯಿಂದ ಯಾವ ರೀತಿ ಪ್ರಾಣಿಗಳು ಮಾಡ್ಬೋದು ಅಂತ ಮಾಡೋದಕ್ಕೆ ನಾವು ಈ ತರ ತಗೊಂಡಿದ್ದೀವಿ. ಇನ್ನೊಂದು ಗೂಬೆ ಅಂದ್ರೆ ಒಂದು ಮರದ ಮೇಲೆ ಗೂಬೆ ಕೂತಿರುತ್ತಲ್ವಾ, ಯಾವ ರೀತಿ ಕುತ್ಕೊಳ್ಳುತ್ತೆ ಅನ್ನೋ ಕಾನ್ಸೆಪ್ಟ್ಗಾಗಿ ನಾವು ಈ ತರ ಮಾಡಿದ್ದೀವಿ. ಕಡಿಮೆ ಸಮಯದಿಂದ ನಾವಿಲ್ಲಿ ಉಪಯೋಗಿಸಿರೋದು ಬರೀ ಎಲೆ ಮಾತ್ರ ಸರ್. ಬರೀ ಎಲೆ ಮಾತ್ರ. ಎಲೆಯಿಂದ ಯಾವ ಪ್ರಾಣಿ ಮಾಡ್ಬೋದು, ಯಾವ ಪಕ್ಷಿ ಮಾಡ್ಬೋದು ಅನ್ನೋದನ್ನ. ಯಾವ ಪಕ್ಷಿ ಮಾಡಿದಿರಿ ಇವಾಗ? ಇಲ್ಲಿ ಒಂದು ನವಿಲು ಮತ್ತೆ ಚಿಟ್ಟೆ ಮಾಡಿದ್ವಿ. ಬಹಳ ಚೆನ್ನಾಗಿ. ಎಲೆಯಿಂದ ಚಿಕ್ಕ ಎಲೆಯಲ್ಲಿ ದೊಡ್ಡ ಎಲೆ, ಚಿಕ್ಕ ಎಲೆ ಮತ್ತು ಒಣಗಿರೋ ಎಲೆ ಎಲ್ಲ ಇರುತ್ತೆ. ಅದರಲ್ಲಿ ನಾವು ಯಾವ ತರ ಎಲೆನ ವಿವರಿಸಬಹುದು, ಬೇರೆ ಬೇರೆ ಎಲೆ ಅಂತ. ವೆರಿ ನೈಸ್. ಇಲ್ಲ ನಿಮ್ಮ ಟೀಮ್ನವ್ರು ಮಾಡಿರೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸತ್ತಿಗುಪ್ಪೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಭಾರತಿ ಅಂತ. ನಾವು ವೇಸ್ಟ್ ಆಗಿರುವಂಥ ಎಲೆ, ಕಡ್ಡಿ, ಹೂವು ಮತ್ತು ವೇಸ್ಟ್ ಪೇಪರು ಎಲ್ಲ ತಗೊಬಂದು ಟ್ರೀನ್ ಬಿಡಿಸಿದ್ದೀವಿ. ಆ ಟ್ರೀ ಯಾಕೆ ಮರ ಬಿಡಿಸಿದ್ದೀವಿ, ಮರ ಅಂದರೆ ಒಂದು ಪಾಟಲ್ಲಿ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಈಗ ಮಕ್ಕಳಿಗೆ ನಾವು ಪಾಟ್ ಬಗ್ಗೆನೂ ಹೇಳ್ಬೋದು. ಯಾವ್ಯಾವ ಗಿಡ, ಎಲೆ, ಯಾವ ಕಲರ್ ಎಲೆ, ಹೂವು ಮತ್ತು ಹಣ್ಣು ವೇಸ್ಟಾಗಿ ನೆನಪಿನಲ್ಲಿ ಬಿದ್ದಿದ್ದು ಅದು ತಂದು ಇಲ್ಲ ಡಯಟ್ ಮುಂದೆ ಇದ್ದಿದ್ದೆಲ್ಲ ತೊಗೊಂಡು ಮಾಡಿದ್ರಾ? ವೆರಿ ನೈಸ್, ವೆರಿ ನೈಸ್. ಕ್ಲಾಪ್ಸ್. ಶುಭ ಮಧ್ಯಾಹ್ನ. ನನ್ನ ಹೆಸರು ಪ್ರಿಯಾಂಕಾ ಅಂದ್ಬಿಟ್ಟು KPS ನಾರಾಯಣಹಳ್ಳಿ ಸ್ಕೂಲಿಂದ. ನಮ್ಗೆ ಕೊಟ್ಟಿರೋ ಇವತ್ತು ಟಾಸ್ಕ್ ಏನು ಅಂತ ಅಂದರೆ, ನಿಮ್ಗೆ ಏನಾದರೂ ವಸ್ತು ಸಿಗುತ್ತೆ, ಆ ವಸ್ತು ತಗೊಂಡು ನಿಮ್ಮ ಮಗುವಿನ ಬೆಳವಣಿಗೆಗೋಸ್ಕರ ನೀವೇನು ಮಾಡ್ತೀರಿ ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದು. ಆ ಟಾಸ್ಕಲ್ಲಿ ನಾವು ವಿದಿನ್ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ನಮ್ಮ ಮೆಮೊರಿಗೆ ಮತ್ತು ಮಕ್ಕಳಿಗೂ ಬೇಗ ಅಟ್ರಾಕ್ಟಿವ್ ಆಗೋಂಗೆ ನಾವು ಮಾಡಬೇಕಾಗಿತ್ತು. ಆ ಒಂದು ವಿಷಯ ಆಧಾರಿತವಾಗಿ ನಮಗೆ ಪಟ್ಟಂತ ತಲೆ ಓಡಿತು ನವಿಲು. ಯಾಕೆ ನವಿಲು ಮಾಡಿದ್ವಿ ಅಂದರೆ, ಈ ನವಿಲಲ್ಲಿ ತುಂಬ ಗರಿಗಳಿರುತ್ತೆ, ಹೌದಾ? ಚಿಕ್ಕ ಕಣ್ಗಳನ್ನು ಹೊಂದಿರುತ್ತೆ, ದೊಡ್ಡ ಕಣ್ಗಳನ್ನು ಹೊಂದಿರುತ್ತೆ. ಗರಿ ಬಿಚ್ಚಿ ಅದೇನು ಮಾಡ್ತಾ ಇರುತ್ತೆ, ಡಾನ್ಸ್ ಮಾಡ್ತಾ ಇರುತ್ತೆ. ಮಗುಗೆ ಅಟ್ರಾಕ್ಟಿವ್ ಆಗಬೇಕು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಣಗೋಗಿರೋ ಕಡ್ಡಿ ಬಿದ್ದಿರುತ್ತಲ್ಲ, ಆ ಕಡ್ಡಿನ ತಗೊಂಡ್ಬಿಟ್ಟು ಅದಕ್ಕೆ ಗ್ರೀನ್ ಕಲರ್ ಆಗಿರೋ ಅಂತ ಎಲ್ಲ ಎಲೆಗಳನ್ನ ನಾವೇನು ಮಾಡಿದ್ವಿ, ಅಂಟಿಸಿದ್ವಿ. ಅಂಟಿಸಿದಾಗ ಮಗುಗೆ ಕ್ಯೂರಿಯಾಸಿಟಿ, ಒಣಗಿರೋದು ಬಿದ್ದೋಗ್ಬಿಟ್ಟಿರುತ್ತೆ, ಅದನ್ನ ನಾವು ಎತ್ಕೊಂಡ್ಬಂದು ಏನು ಮಾಡಿದ್ವಿ, ಎಲೆನ ಅಂಟಿಸಿದ್ವಿ. ಹಾಗಾದ್ರೆ ಮುಂದೆ ಏನು, ಅದಕ್ಕೆ ಕೊಪ್ಪು ಮಾಡಬೇಕು, ಕಟ್ ಮಾಡಬೇಕು, ಮೇಲ್ಗಡೆ ಅದಕ್ಕೆ ಗರಿ ಮಾಡಬೇಕು ಅಂತ ಮಗುಗೆ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ
ಮತ್ತೆ ನಾವೇನ್ ಮಾಡಿದ್ವಿ, ಪೇಪರ್ ಇಂದ ಮಾಡಿದ್ವಿ. ಪೇಪರ್ ಇಂದ ಮಾಡಿದಾಗ ಆ ಪೇಪರು ಇಲ್ಲಿ ನಾವು ದಪ್ಪ ಮಾಡ್ಬೇಕಾಗಿತ್ತು. ಏನ್ ಮಾಡೋಣ ಅಂತಂದಾಗ ನಾವು ಕಾಟನ್ ಹಾಕೋಣ, ಹತ್ತಿ ಹಾಕೋಣ ಅಂತಂದಾಗ ಮಗುಗೆ ಕ್ಯೂರಿಯಾಸಿಟಿ. ಯಾಕಂದ್ರೆ ಹಿಂಗ್ ಮುಟ್ಟಿದಾಗ ಮಗುಗೆ ಏನಾಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ಎಲ್ಲಿ ಚುಚ್ಚೋ ತರ ಇರಬಾರ್ದು ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಮಧ್ಯ ಕಾಟನ್ ಹಾಕಿದ್ವಿ. ಕಾಟನ್ ಹಾಕ್ಬಿಟ್ಟು ಮಕ್ಕಳ ಕೈಯಲ್ಲೇ ನಾವೇನ್ ಮಾಡಿಸಿದ್ವಿ, ಕಲರ್ ಮಾಡಿಸಿದ್ವಿ. ಕ್ರಯಾನ್ಸ್ ಅಂತ ಕೊಡ್ತೀವಲ್ವ ನಾವು ಮಕ್ಕಳಿಗೆ, ತಗೊಳ್ಳಿ ಪಿಕಾಕ್ ಯಾವ ಕಲರ್ ಇರುತ್ತೆ ಆ ಕಲರ್ ನೀವೇನ್ ಮಾಡಿ ಕಲರ್ ಮಾಡಿ ಅಂತ ಕೊಟ್ವಿ. ಕಲರ್ ಮಾಡಿದ್ರು, ಅದಕ್ಕೆ ನಾವೇನ್ ಮಾಡಿದ್ವಿ, ಕಟ್ ಮಾಡಿದ್ವಿ. ಮತ್ತೆ ವೇಸ್ಟ್ ಆಗಿರೋ ಪೇಪರ್ ಇಂದ ನಾವೇನ್ ಮಾಡಿದ್ವಿ, ಅದಕ್ಕೆ ಮೇಲ್ಗಡೆ ಜುಟ್ಟು ಮಾಡಿದ್ವಿ. ಅದೇ ಎಲ್ಲಾ ಸೇರಿ ಆದಾಗ ಒಂದು ವಿಭಿನ್ನವಾದಂತ ಒಂದು ಪಿಕಾಕ್ ರೆಡಿ ಆಯ್ತು. ಮಗುಗೆ ಖುಷಿ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ನಾವು ಇದನ್ನ ಮಾಡಿದ್ವಿ. ಯಾವ ಶಾಲೆಯಿಂದ? KPS ಮಾರೇನಹಳ್ಳಿ. ಮಾರಿನಲ್ಲಿ ಯಾವ ಬ್ಲಾಕ್ ಬರುತ್ತೆ? ಸೌತ್ 2. ಓಕೆ, ಗುಡ್. ಥ್ಯಾಂಕ್ ಯು ಅಂತ ಇದ್ದೀನಿ. ಹೌದಾ? ಹಾಗಾದ್ರೆ ಇಬ್ರು ಸೇರ್ ಆಡೋಣವಾ? ಏನ್ ಆಟ ಆಡೋಣ ಮಂಜು? ರಾಜು, ನಾವು ಜಂಪ್ 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 ಆಡೋಣವಾ? ಜಂಪ್ ಮಾಡೋಣ. ಚುಡುಂ 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 ಚುಡುಂ. ಅಯ್ಯೋ, ಈಗ ಸುಸ್ತಾಯ್ತು. ಮಂಜು ಮಂಜು, ಏನ್ ತಿಂದೆ ಮನೆಯಲ್ಲಿ?